ಎಲ್ಲರಿಗೂ ನಮಸ್ಕಾರ. ಕಥಾ ಪ್ರಪಂಚಕ್ಕೆ ಸ್ವಾಗತ. ಕಲೆ ಯಾರಪ್ಪನ ಸೊತ್ತಲ್ಲ ಅನ್ನೋದು ನಮಗೆ ಗೊತ್ತಿದೆ. ಆದ್ರೆ ಕಲೆಗಾರರಿಗೆ ಒಂದು ಚಾನ್ಸ್ ಸಿಗಾಕತ್ತಿಲ್ಲ. ಈಗಿನ ಕಾಲದ ಯುವಕರು ಏನು ಮಾಡಕತ್ತಾರ, ಮೊಬೈಲ್ ಯೂಸ್ ಮಾಡಿಕೊಂಡು ನಮಗೆ ಯಾರೂ ಚಾನ್ಸ್ ಕೊಡಲಿಲ್ಲ ಅಂದರೂ ನಾವು ಚಾನ್ಸ್ನ ಕ್ರಿಯೇಟ್ ಮಾಡೋಣ ಅಂತೇಳಿ ಮಾಡಿ ಅದನ್ನು ಸಾಧನೆ ಮಾಡಿರುವಂಥ ವ್ಯಕ್ತಿಗಳು ಇವತ್ತು ನಮ್ಮ ಜೊತೆ ಅದಾರ. ಇವರೇನು ಪ್ರತಿ 5 ವರ್ಷಕ್ಕೊಮ್ಮೆ ನಮ್ಮ ಊರಾಗ ನಡೆಯುವಂಥ ಜಾತ್ರೆಯ ಅಮ್ಮ ಏನದ ಆ ದೇವಿಯ ಮಹಿಮೆಯನ್ನು ಎತ್ತಿ ಸಾರುವಂಥ ಒಂದು ವಿಡಿಯೋನ ಮಾಡಿದ್ದಾರೆ. ಆ ಚಿತ್ರತಂಡಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇವರ ಬಗ್ಗೆ ನಾವು ಹೇಳಬೇಕು ಅಂತಂದ್ರೆ ಇವರೆಲ್ಲ ವರ್ಕಿಂಗ್ ಮಾಡ್ಕೊತಾನೆ ಒಂದು ಮೂವಿ ಮಾಡಿದ್ದಾರೆ. ಆ ಮೂವಿ ಬಗ್ಗೆ ಇವತ್ತಿನ ಎಪಿಸೋಡ್ದಾಗ ಅವ್ರು ಹೇಳಕ್ಕೆ ಬರಾಕತ್ತಾರ. ದಯಾನಂದ ಅವ್ರೆ, ನೀವು ಇದನ್ನ ಸ್ಟೋರಿ ಯಾವ ಟೈಪ್ ಬರೋದ್ರಿ ಅಂತ? ಮೊಟ್ಟ ಮೊದಲದಾಗಿ ಎಲ್ಲರಿಗೂ ನಮಸ್ಕಾರ ರೀ. ನಿಮ್ಮ ಚಿಕ್ಕ ಕಲಾವಿದ ದಯಾನಂದ್ ರೀ. ನೀವು ನೋಡಿರ್ಬೋದು, ಈಗ ಸಾಕಷ್ಟು ನಮಗೆ ವ್ಯೂ ಬಂದವ್ರಿ. ಆಲ್ಮೋಸ್ಟ್ 2800 ವ್ಯೂ ಬಂದವ್ರಿ. ಸಕ್ಸಸ್ಫುಲ್ ರನ್ನಿಂಗ್ ಆಗೈತೆ ರೀ. ಇದಕ್ಕೆಲ್ಲ ಕಾರಣ ನಮ್ಮ ಗ್ರಾಮದ ಜನತೆ ರೀ ಮತ್ತು ನಮ್ಮ ಸ್ನೇಹಿತರು ರೀ. ಇದರ ಬಗ್ಗೆ ಭಾಳ ಒಂದು ಶ್ರಮಪಟ್ಟ ಇಷ್ಟಪಟ್ಟ ಅಮ್ಮನ ಆಶೀರ್ವಾದದಿಂದ ಚಿತ್ರ ಮಾಡಿದ್ದಾರೆ. ಈಗ ನೋಡಿದ್ರೆ ನೀವು ಆಲ್ರೆಡಿ ರೀಲ್ಸ್ ಮಾಡ್ತೀರಿ, ಆರ್ಕೆಸ್ಟ್ರಾ ಹೋಗ್ತೀರಿ, ನಿಮಗೆ ಸ್ಟೇಜ್ ಏರಿಂಗ್ ಅದ, ನಿಮ್ಗೆ ಸ್ವಲ್ಪ ಐಡಿಯಾ ಅದ. ಈಗ ಏನೂ ಐಡಿಯಾ ಇಲ್ಲಂತಹ ಸಂತು ನೀವು ಈ ಮೂವಿ ಹೆಂಗೆ ಸೆಲೆಕ್ಟ್ ಆದ್ರೆ ನೀವು ಹೆಂಗೆ ಒಪ್ಕೊಂಡ್ರಿ ಅವ್ರು? ನಮಗೆ ಸೆಲೆಕ್ಟ್ ಅವ್ನು ಹೆಂಗೆ ಒಪ್ಕೊಂಡ್ರಿ? ಅವ್ರು ಸೆಲೆಕ್ಟ್ ಆಗೋಕೆ ಅನ್ನೋಕ್ಕಿಂತ ಮುಂಚೆನೂ ಈಗೆಲ್ಲ ಕರೋನಾದಾಗ ರೀ 2019 ಕರೋನಾ ಬಂತಲ್ಲ, ಅವಾಗಿಂದ ಎಲ್ಲರೂ ರೀಲ್ಸ್ ಅನ್ನೋದಾಯಿತು, ಯೂಟ್ಯೂಬ್ದಾಗ ಆಯಿತು, ಸಣ್ಣ ಮಾಡ್ತಿದ್ವಿ. ಆಮೇಲೆ ಏನಾಯ್ತು, ನಾವು ಮಾಡತ್ತಿದ್ದೆ 2012 2010 ನಮ್ಮಿಬ್ಬರದು ಒಂದು ಜೋಡಿ ಟಿಕ್ಟಾಕ್ ಇಂದ ಫೇಮಸ್. ಕೆಲಸದ ಒತ್ತಡದಿಂದ ಮಾಡೋಕ್ಕಾಗಲಿಲ್ಲ. ಹೀಗಾಗಿ ಆ ಅನುಭವದಿಂದ ಈ ಚಿತ್ರಕ್ಕೆ ಇನ್ನ ಮಟ್ಟ ಅವಂಗೆ ಸಹಾಯ ಆಯ್ತು. ಸಂತೋರಿ ನಾ ನೋಡ್ಬೇಕಂದ್ರ ನೀವು ಇದೊಂದು ಇದೇ ಮನಿ ಇದು ಮಾಡ್ಬೇಕಾದ್ರೆ ಇದನ್ನ ಫುಲ್ಸಾತಿರ್ಲ ಏನದ ಅದು ಪೈಪ್ ಕಟ್ ಮಾಡಿ ತಗೊಂಡಿರ್ತಾರಲ್ಲ, ಅದ್ರ ಹಿಂದಿನ ಒಂದು ವಿಡಿಯೋ ಮಾಡಿದ್ರು ನಾವು. ದಯಾ ಪಲ್ಯ ಮಾಡ್ತಾವ ಬಾ ಅಂತೇಳಿ. ದಯ ಆ ಕಡೆ ಅಂತ ಬರೋದು, ಅವನ ಪೀಸ್ ತಗೊಂಡು ಪಲ್ಯ ಮಾಡಿಟ್ಟ. ಅದ್ರ ಭಾಳ ಬಂದಾಡೆ ಪಲ್ಯ ಅವ್ ಮಾಡಿರೋ ಪಲ್ಯ ಮಾಡಿ ದಿನ ಕೇಳಾರಲ್ಲ ಇಲ್ಲ ಉಳಿತು ಇಲ್ಲ ಪಲ್ಯ ಉಳಿತು ಇಲ್ಲೇ ನೀವು ಒಂದು ರೀಲ್ಸ್ ನಿಮ್ ತಲೆ ಒಂದು ಸ್ಟೋರಿ ಬರ್ತದೆ ಮಾಡ್ಬೇಕಂತ ಹೇಳಿ. ಆ ಸ್ಟೋರಿ ಬಂದಾಗ ಸಂಪೂರ್ಣ ಹೆಂಗ್ ಸೆಲೆಕ್ಟ್ ಮಾಡ್ಬೇಕಂತ ನಿಮ್ಗೆ ಯಾಕಂದ್ರೆ ಇಷ್ಟ ಅದ ನಮ್ಮದ ಈ ಮನಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದಾಗ ಮೀಟಿಂಗ್ ಆಗಿದ್ದೆ ಅಲ್ಲೇ. ಇವರು ಫ್ಯಾಬ್ರಿಕೇಶನ್ ವರ್ಕ್ ಮಾಡ್ತಾರೆ ಇಲ್ಲೇ ಲೋಕಲ್ ನಮ್ಮ ಸುಳಿಮೋಯಿಂದ ಫ್ಯಾಬ್ರಿಕೇಶನ್ ವರ್ಕ್ ಮಾಡ್ತಾರೆ. ಸೊ ಫ್ಯಾಬ್ರಿಕೇಶನ್ ವರ್ಕ್ ಮಾಡುವಾಗನ ಮತ್ತು ಅಮ್ಮಂದು ಜಾತ್ರೆ ಬರೈತಿ ಮತ್ತು ಏನೋ ಕೆಲಸಗಳು ಭಾಳ ಅದಾವ ಅನ್ನೋ ಒಂದು ಮಾತಾಡಿದಾಗ ನಾ ಇನ್ನೇ ಮತ್ತೊಂದು ಕತೆ ಐತೆ ನನ್ನ ಹತ್ರ, ಹಿಂಗೆ ಕತೆ ಮಾಡೋನು ಅಂತ ನಾವು ಹಿಂಗೆ ಫ್ಯಾಬ್ರಿಕೇಶನ್ ಕೆಲಸ ಮಾಡುವಾಗನ ನಾ ಕತೆ ಬಗ್ಗೆ ಹೇಳಿದ ಮೇಲೆ ಇವೇನಂದ ಇದನ್ನು ಮಾಡೇ ಮಾಡೋನು, ಬಿಡೋದು ಬೇಡ, ಅಮ್ಮನ ಆಶೀರ್ವಾದ ಚಲೋ ಆಗ್ತೈತಿ, ಸ್ಟೋರಿನೂ ಚಲೋ ಐತಿ ಅನ್ನೋ ಮಾತಾಡಿದ. ಅವಾಗಿಂದ ಮಾಡೋದಕ್ಕೇನೆಲ್ಲ ಎಲ್ಲ ಸಪೋರ್ಟ್ ಮಾಡ್ರೆ ಮಾಡೋಣ ಅಂತ ಅನ್ನಿ, ಇವೇನು ವಿಚಾರ ಮಾಡೋಕೆ ಹೋಗ್ಬೇಡ, ಎಲ್ಲರೂ ಸಪೋರ್ಟ್ ಮಾಡ್ತೇವೆ ಮಾಡೋಣ ಅಂತಂದಾಗ ಅದನ್ನೇನು ಮಾಡಿದ್ವಿ, ಅಮ್ಮನ ಒಂದು ಭಾರ ಹಾಕಿ ಅಮ್ಮನ ಮೇಲೆ ಒಂದು ಈ ಕತೆ ಇವಂಗೆ ಹೇಳಿದ್ನೆ. 5 ನಿಮಿಷ ಹೇಳಿದ ಕೂಡಲೇ ಇವ್ ಮೈ ಎಲ್ಲ ಜುಮ್ ಎಲ್ಲ ಮೈ ನಂಗೆ ಜುಮ್ ಮಾಡೇ ಬಿಡೋರು. ಆದ್ರೂ ಕೆಲಸ ಮಾಡ್ಕೋದು ಸ್ವಲ್ಪ ಕರೆ ಚಾಲೆಂಜಿಂಗ್ ಅಂದ್ರೆ ಏನು ಹೇಳ್ತೇನೆ ನಾ. ಈಗ ಟಿಕ್ಟಾಕ್ ಮಾಡ್ರಿ, ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ರಿ, ಏನೋ ಮಾಡ್ರಿ, ಕಾಮಿಡಿ ಮಾಡ್ತಾವಲ್ಲ. ಈ ಸ್ವಲ್ಪ ಸೆಂಟಿಮೆಂಟ್ ಇರೋದ್ರಿಂದ ನಿಮ್ಗೆ ಮಾಡೋದು ಬೇಡ ಅಂತ ಅನ್ನಿಸ್ತಿಲ್ಲ. ನಾವೆಲ್ಲ ಕಾಮಿಡಿ ಮಕ್ಕಳದೇವ. ಇನ್ನೊಂದು ಹೇಳ್ತಾರೆ ನಿಮ್ಗೆ, ಸೀರಿಯಸ್ ಮಾಡೋದವ ಅಲ್ಲಿ ಆಗಿದ್ದೆಲ್ಲ ಕಾಮಿಡಿ ಹತ್ರ ಹಿಂದೆ ಅಂತಾರಲ್ಲ, ಇದ್ರದ್ದು ಆಗಿದ್ದೆಲ್ಲ ಕಾಮಿಡಿ ಇರೋದ. ಈಗ ಕಾಮಿಡಿ ಮಾಡಿ ಸೀರಿಯಸ್ ಮಾಡಕ್ ಆಗಂಗಿಲ್ಲ. ನಾವು ಮೊದ್ಲಾಗ ಕಾಮಿಡಿ ಮಾಡೋರಿ ಇಬ್ರು. ಕಾಮಿಡಿ ಮಾಡಿ ನಾ ಬೇರೆ ಆರ್ಟಿಸ್ಟನ್ನು ನಗಿಸೆ ಆ ಪಾತ್ರದಿಂದ ಹೊರ ಬರುವಂತ ಕಾರ್ಯ ಆಗ್ತದೆ ಇಲ್ಲಿ. ಯಾಕಂದ್ರೆ ಕಾಮಿಡಿ ಮಾಡೋರ ಈ ಕಡೆ ಆದ ಸೀರಿಯಸ್ ಪಾತ್ರ ಮಾಡುವಾಗ ನಕ್ಕೋತನ ಮಾಡಿದ್ರೆ 3-2 ಟೇಕ್ದಾಗ ಓಕೆ ಆದಾಗ ತೊಗೊಂಡಿದ್ವಿ ನಾವು. ಓಕೆ, ಈಗ ನಮ್ಮ ಸುಳಿವೆ ಅಂದ್ಕೊಳ್ಳಿ ಯಾರು ಈ ಲೆವೆಲ್ ಸಾಹಸ ಯಾರು ಮಾಡಿಲ್ಲ. ನಿಮ್ಮನ್ನು ಶಾರ್ಟ್ ಮೂವಿ ಮಾಡ್ತೀವಿ ಅಂತ ಯಾರೂ ಹೋಗಿಲ್ಲ. ನೀವು ಹೋದಾಗ ನಮ್ಮ ಊರಾಗ ಆ್ಯಕ್ಟರ್ಸ್ ಅದಾರ ಅನ್ನೋದು ನಿಮ್ಗೆ ಅಷ್ಟು ಐಡಿಯಾ ಇರೋಂಗಿಲ್ಲ. ಬಟ್ ನೀವು ಮಾಡಕ್ಕೆ ಹೋದಾಗ ನಿಮ್ಮ ಹುಡುಗರು ಜಾಯಿಂಟ್ ಹಾಕೊಂತ ಹೋಗ್ತಾರಲ್ಲ, ಆ ಪ್ರೊಸೆಸ್ ಹೆಂಗಿತ್ತು? ಅದಕ್ಕೆ ಆ್ಯಕ್ಚುಲಿ ನಮ್ಮ ಸಂತೋಷಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂತಂದ್ರೆ ಈ ಊರಾಗ ನನಗೆ ಆ ಗಲ್ಲಿ ಪಾರ್ಟ್ ಏನೈತೆ, ಆ ಕಡೆ 3-4 ಗಲ್ಲಿ ಹುಡುಗರು ನನಗೆ ಅಷ್ಟು ಮಾಹಿತಿ ಇಲ್ಲ. ಅವು ಹುಡುಗರೆಲ್ಲ ರೀಲ್ಸ್ ಮಾಡ್ತಾರೆ. ಕಲ್ಮೇಶ ಮತ್ತು ಮಲ್ಲಯ್ಯ ವಿಭೂತಿ ಮಠ ಇವರೆಲ್ಲ ರೀಲ್ಸ್ ಮಾಡ್ತೀರಂತ ನಂಗೆ ಗೊತ್ತಿರಲಿಲ್ಲ ಹುಡುಗರ್ದು. ನಾ ಅಷ್ಟ ನಂದು ರೀಲ್ಸ್ ಮಾಡ್ತೀನಿ, ನೋಡ್ತೀನಿ, ಸುಮ್ಮಾಗ್ತದೆ. ನೀವು ಅಂದರೆ 2 ಹುಡುಗರು 3 ಮಂದಿ ಯಾರು ಅವ್ರನ್ನ ಹಾಕೊಳ್ಳೋಣ ಅಂತಂದಾಗ ಒಂದು ಸಲ 2 ಸಲ ನಾವು ಶಾರ್ಟ್ ಅವ್ರನ್ನ ತೊಗೊಂಡಾಗ ಓಕೆ ಅನ್ನಿಸ್ತ. ಅವಾಗ ಹುಡುಗರನ್ನ ಹಾಕೊಂಡು ನಾವು ಮಾಡಿದ್ವಿ. ಹಂಗೆ ಅವಾಗ ನಮಗೆ ಗೊತ್ತಾಯ್ತು ಕಲಾವಿದ್ರು ಅದಾರಪ್ಪ. ಹಾಂ,
ಒಂದ ಮಾತ್ರ ಒಂದ್ ಕಡೆ ಹುಡುಗರ್ನ ಒಪ್ಪಿಸ್ತೇರಿ ಒಂದ್ ಕಡೆ ಸ್ಟೋರಿ ರೆಡಿ ಆಗೈತೆ ನೀವು ಮಾಡಾಕಂತ ಊರ್ ಹೊರಗೆ ಹೋಗ್ತಿರಲ್ಲ ಅವಾಗ ನೀವು ಜಸ್ಟ್ ಮೂವಿ ತೋರ್ಸ್ಬೇಕಂತ ನೀವೇನೋ ನಿಮ್ಮ ಸ್ಟೋರಿ ಅಟ್ಟ ತೋರ್ಸೋದ್ ಬಿಟ್ಟು ಊರಿನ ಬಗ್ಗೆನೂ ತೋರ್ಸಾಕ್ ಹೊಂಟಿದ್ದಾರೆ ರೈತಕ್ಕೆ ತೋರಿಸಿದಾರಿ ನೇಕಾರಿಕೆ ತೋರಿಸಿದಾರಿ ಸೊ ಆ ಪ್ರೊಸೆಸ್ ಹಂಗೆ ಸಂತೋಷ ಇದಕ್ಕೆ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಮೇನ್ ಶೂಟಿಂಗ್ ನಾ ಮುಗಿಸ್ಕೊಂಡೆ ಏನೈತಿ ಸಂಭಾಷಣೆ ಮಾತಾಡೋದೆಲ್ಲ ರೈತಕ್ಕೆ ಶೂಟಿಂಗ್ ಕ್ಯಾಮ್ರಾ ಇವನ ಹತ್ರ ಕೊಟ್ಟಿದ್ದೆ ಯಾಕಂದ್ರೆ ಅಮ್ಮನ ಜಾತ್ರೆ ಬೇರೆ ಸೆನೆ ಬರತ್ತ ಹತ್ತಿರ ಬರತ್ತ ಮನೆ ಕೆಲಸನೂ ಇರ್ತಾವೆ ನಮ್ಮ ಅವಗಳು ಮೊದ್ಲು ಚೋಡ ತೊಗೊಂಬ ಚುಮ್ಮರಿ ತೊಗೊಂಬ ಅಂತಾರ ಇವನ್ನೆಲ್ಲ ಆಗ್ತಾವು ಹಿಂಗಾಗಿ ಅದನ್ನೂ ಕೆಲಸ ಮುಗಿಸ್ಬೇಕಲ್ಲ ಹಿಂಗಾಗಿ ಕ್ಯಾಮ್ರಾ ಅವನ ಹತ್ರ ಕೊಟ್ನಿ ಟೈಮ್ ಇದ್ದಾಗ ಸಾಯಂಕಾಲ ಯಾರೇ ಎತ್ತ ತೊಗೊಂಬರ್ತಿರ್ತಾರೋ ಹೊರಿ ತೊಗೊಂಬರ್ತಿರ್ತಾರೋ ಇನ್ನೊಂದು ಮೇನ್ ಶೂಟ್ ಅವಾಗ ಮುಗಿಸ್ಕೊಂಡ್ಬಿಟ್ಟ ಈಗ ನೀವು ಎದ್ದಲ್ ಬಾವಿ ಹಟ್ಟಿ ತೋರಿಸಿ ಈಗ ನಿಮ್ ಕಡೆ ಕ್ಯಾಮ್ರಾ ಐತಿ ನೀವು ಮಾಡೋದಾಗ ನಿಮ್ಗೆ ಗೊತ್ತೈತಿ ಆದ್ರೂ ನಿಮ್ಮ ಶೂಟಿಂಗ್ ಒಳಗ ಅಲ್ಲಿ ಚೇರ್ಮನ್ ಒಬ್ಬ ಬರ್ತಾನ ಈಗ ಅವ್ನ ಹೆಂಗ್ ಕನ್ವಿನ್ಸ್ ಮಾಡ್ರಿ ನೀವು ಅಲ್ಲಿ ಅದೊಂದು ನಮಗ ಆ ತಾಯಿ ಕೊಟ್ಟ ಕಲಾವಿದ್ರು ಹೆಂಗ್ ಹೇಳ್ಬೇಕಂತಂದ್ರೆ ಸ್ಪಾಟ್ ಮ್ಯಾಗ ಈಗ ನಿನಗೆ ಗೊತ್ತಿರಂಗಿಲ್ಲ ಇವ್ರು ಮೂವಿ ಮಾಡತ್ತಾರೋ ಈ ಸ್ಪಾಟ್ನಾಗ ನಾ ಬಂದೇನಿ ಅವಾಗ ನಾನು ನಿನ್ನ ತಗೋಬೇಕು ಅವಾಗ ಸ್ಪಾಟ್ನಾಗ ಈಗ ಆನಂದವ್ರು ನೀವು ಬಂದ್ರಿ ಆನಂದ ಬರ್ರಿ ಹಿಂಗೆ ಒಂದು ಪಾತ್ರ ಐತ್ರಿ ಇಲ್ಲಿ ನೀವು ಹಿಂಗೆ ನಡ್ಕೊತ ಬರ್ರಿ ಸುಮ್ಮ ಇಷ್ಟು ಮಾತೈತ್ರಿ ಮಾತಾಡ್ರಿ ಅನ್ನುವಂಥ ಸನ್ನಿವೇಶ ಅವಾಗ ಬಂದಾಗ ಅವ್ರನ್ನ ತೊಗೊಂಡಿದ್ದೆ ಅವ್ರೇನು ಕನ್ವಿನ್ಸ್ ಆದ್ರ ನಿಮಗೆ ಕನ್ವಿನ್ಸ್ ಅಂದ್ರೆ ಹೆಂಗ್ರಿ ಅವ್ರು ಏನೋ ಒಂದು ಕೆಲಸ ಕೊಟ್ಟಿರಿ ಅವರು ಅಕಸ್ಮಾತ್ ಮತ್ತೆ ಈಗ ಯಾರೇ ಕರ್ಸೋದು ಮಾಡೋಲ್ಲ ಈ ಸದ್ಯ ನಾ ಕೆಲಸ ಮಾಡ್ತಿರ್ತೀನಿ ಸದ್ಯ ತಂದ ನೀ ಹೆಂಗೆ ನೀನಂತ ಹೇಳ್ಬಿಡಿ ಯಾರು ಕರ್ಸೋದು ಅವ ಈಗ ನನ್ನ ಜೋಡಿ ಏನಪ್ಪ ನಾಲ್ಕು ಮಾರೋದನು ಕುಡುವಲ್ ಸಾಕು ತಂದು ಹಂಗೆ ಕೊಡ್ರಿ ಅಂತಂಗೆ ಕರೆಕ್ಟ್ ಅವ್ರ ಮನೆ ಹೋಗಾತಾರ ಅವರು ಯಾರು ಚೇರ್ಮನ್ ಬರ್ರಿ ಅಂತಿರ್ಲಿ ನಾ ಬಂದರು ಯಾಕಪ್ಪ ಈಗ ಜಾಮೂನ್ ಒಂದು ವಿಡಿಯೋ ಮಾಡತ್ತವ್ರಿ ಹಂಗ ನಾ ಹೇಳಕಟ್ ಮಾಡ್ರಿ ಮಾಡ್ತಂತ ಅದು ಬರೋರು ಆಗ್ಬಿಡ್ತಾರೆ ಕಾಲೇಜ್ ಇಲ್ಲ ಏನಿಲ್ಲ ಸೊ ನಿಮ್ಮ ಮೂವಿ ಹಂಗ ಮಂದಿ ಕುಡ್ಕೊಂಡಿದ್ದಾರೆ ಸ್ಟಾರ್ಟಿಂಗ್ ನೀವು ಇಬ್ಬರೇ ಇದ್ರಿ ಅದಾದ್ಮ್ಯಾಗ ಒಬ್ಬೊಬ್ರು ಆಡಕೊಂತ ಸೊ ಹೋಟೆಲ್ ಸೀನ್ ತಗೋಬೇಕಂತ ನಿಮ್ಗೆ ಅಷ್ಟೈತಿ ಬೇರೆ ಊರಿಗೆ ಹೋಗಿ ಹೋಟೆಲ್ ಸೀನ್ ತಗೊಂಡ್ರೆ ನಡೀತೈತಿ ಯಾಕಂದ್ರೆ ಶೂಟಿಂಗ್ ಬಟ್ ನಮ್ಮ ಊರಾಗಿನ ಹೋಟೆಲ್ ಕನ್ನ ಹೋಗಿ ಅಲ್ಲಿ ಮಂದಿನ ಕನ್ವಿನ್ಸ್ ಮಾಡಿ ನೀವು ಶೂಟಿಂಗ್ ಮಾಡತ್ತೀರ ಅಂತ ಮಂದಿಗೆ ಗೊತ್ತಾಗದ ಹೆಂಗ್ ಮಾಡ್ರಿ ಅಂತಲ್ಲಿ ಕರೆ ಯಾರಿಗೂ ಅಷ್ಟೊಂದು ಇದನ್ನ ಮಾಡೋದು ಅಮೌಂಟ್ ಮಾಡೋದು ಗೊತ್ತಿದ್ದವ್ರಿ ಹೆಂಗೆ ಮಾಡತ್ತವ್ರು ಏನು ಮಾಡ್ತಾರೆ ಯಾರಿಗೂ ಗೊತ್ತಾಗಂಗಿಲ್ಲ ಬಿಡ್ರಿ ಯಾರಿಗೂ ಪೈಲ ಅಂತ ಗೊತ್ತಾಗೋದಿಲ್ಲ ಹೋಟೆಲ್ಲರು ಹ್ಞೂ ಅಂದ್ರೆ ನಿಮಗೆ ಮಾತ ಏನು ಏನಂತಂದ್ರೆ ನವೀನ ನಮ್ಮ ಸ್ನೇಹಿತ ದೊಡ್ಡವಾದ್ರೂ ಸ್ನೇಹಿತರನ ಅವ್ನ ಹೋಟೆಲ್ದಾಗ ಮಾಡೋದೊಂದು ಮೂಲ ಕಾರಣ ಅಂತಂದ್ರೆ ಪುರಿ ಬಜ್ಜಿ ಚಲೋ ಮಾಡ್ತಾನೆ ಪುರಿ ಬಜ್ಜಿ ತಿನ್ನೋ ವಿಷಯಕ್ಕೆ ಹೋಗಿದ್ದು ನಾವಲ್ಲಿ ನಾಷ್ಟಾ ಮಾಡುವಾಗನ ಶೂಟಿಂಗ್ ಮುಗಿಸಿದೆವು ನಮ್ಮ ಊರಾಗಿಂದ ನಾಷ್ಟಾದೆಲ್ಲ ಮಾಡಿದ್ವು ದಯಾ ಮತ್ತು ಇಲ್ಲೇ ಮಾಡಿಬಿಡಲ್ಲ ಇಲ್ಲೇ ಮಾಡಿಬಿಡೋಣ ಶೂಟ ಹಂಗೆ ಶರ್ಟ್ ಹಾಕೊಂಡ್ಬಂದು ಮುಗಿಸ್ಬಿಟ್ವಿ ಸೀನ್ ಕ್ಯಾಮ್ರಾನ ತಗೊಂಡಿರಿ ಹಾಂ ಇದೇ ಒಂದು ಚಲೋ ನೀವು ಎಲ್ಲರೂ ಮಾಡಕತ್ತೀರಿ ಒಂದು ಹುಡುಗಿನ ತೊಗೊಂಡಿರಿ ನೀವು ಸಣ್ಣ ಹುಡುಗಿನ ಆ ಹುಡುಗಿ ಸೆಲೆಕ್ಷನ್ ಹೆಂಗಾಯ್ತು ಮತ್ತು ಆ ಹುಡುಗಿ ಹೆಂಗೆ ಒಪ್ಪಿಸಿರಿ ಪಾತ್ರಕ್ಕಂತ ಸ್ಟೋರಿ ನಾನು ಹೇಳ್ತೇನೆ ಅದನ್ನ ಆ್ಯಕ್ಚುಲಿ ನಾ ಒಂದು ಸಣ್ಣ ಹುಡುಗಿ ಪಾತ್ರ ತೊಗೊಳವಿದ್ನಿ ಸರ್ಚ್ ಮಾಡತ್ತಿದ್ನಿ ಒಂದು ಹುಡುಗಿನ ತೊಗೋಬೇಕಂತ ನನಗೆ ಅರೌಂಡ್ ಒಂದು LKG UKG ಈ ಹುಡುಗಿನ ನಾ ಹುಡ್ಕಾತಿದ್ನಿ ಆಮೇಲೆ ಹುಡ್ಕುವಾಗ ಏನಾಯ್ತಾ ನಮ್ಮ ದೋಸ್ತ್ ಇವ್ರ ಮನೆ ಮುಂದೆ ಒಂದು ಏನು ಹೆಸರು ಆರೋಹಿ ಮುಂಡು ಅಂತ ಕಲ್ಚರಲ್ ಆಕ್ಟಿವಿಟೀಸಾಗ ಇವ ಇಲ್ಲ ಮತ್ತು ಹಿಂಗೆ ಒಂದು ಹುಡುಗಿ ನಮ್ಮ ಮನೆ ಮುಂದೆ ಅದಾಳ ಮತ್ತು ಆಕಿನ ತೊಗೊಳೋನು ಚಲೋ ಮಾಡ್ತಾರೆ ಆ್ಯಕ್ಟಿಂಗ ಅಂತ ಅಂದಾಗ ಆಯ್ತಾ ಮಾಡ್ಸೋಣ ಅಂಥೇಳಿ ಆ ಹುಡುಗಿನ ಕರ್ಕೊಂಡು ಹೋಗಿ ಸೀನ್ ಓಕೆ ಮಾಡಿದಾಗ ಆಕಿ ಒಂದು ಹುಡುಗಿ ಒಂದು ಟೇಕ್ದಾಗ ಮಾಡಿ ಅವ್ರು ಕೆಲಸ ಮಾಡಿಬಿಟ್ಲ ಆರಾಮ್ಸೆ ನಿಮ್ಮ ಕಡೆ ಒಂದು ಕಡೆ ಕಾಸ್ಟಿಂಗ್ ಎಲ್ಲ ಸಿಗ್ತೈತೆ ಹುಡುಗರು ಸಿಗ್ತಾರೋ ಸ್ಟೋರಿ ರೆಡಿ ಆಗ್ತೈತಿ ಎಲ್ಲಾನು ಆಗ್ತೈತೆ ಬಟ್ ನಾ ಬೇರೆದವ್ರು ಕೂಡ ಮಾತಾಡ್ಬೇಕಾದ್ರೆ ಒಂದು ಮೂವಿ ಮಾಡ್ಬೇಕಂದ್ರೆ ಒಂದು ಸ್ಕ್ರಿಪ್ಟ್ ಬರ್ಕೋತಾರೆ ಸೀನ್ಗಳು ಬರ್ಕೋತಾರೆ ಸೊ ಡೈಲಾಗ್ಗಳು ಹೆಂಗೆ ನೀವು ಅಲ್ಲೇ ಚೇಂಜ್ ಮಾಡ್ಕೊಂಡು ಏನು ಅಪ್ರಿಷಿಯೇಟ್ ಏನು ಅನ್ಬೇಕಂತಂದ್ರೆ ಇದಕ್ಕೆ ಮೇನ್ ನಾವು ಯಾವುದೂ ಪ್ಲ್ಯಾನ್ ಇಲ್ಲದ ಮಾಡಿದ್ದು ಮೂವಿ ಇದು ಕತೆ ಒಂದ ನಮ್ಮ ತಲೆ ಒಳಗೆ ಸಂಭಾಷಣೆ ನಮ್ಮ ಡೈರೆಕ್ಷನ್ ಏನೇ ಇದ್ರು ಆನ್ ದ ಸ್ಪಾಟ್ ಮ್ಯಾಗ ಕ್ಯಾಮ್ರಾ ಆ್ಯಂಗಲ್ ಈ ಕಡೆ ಹಿಡಿ ಬುಕ್ ಒಂದು ತೊಗೊಂಡು ಹೋಗಿದ್ವಿ ಅಲ್ಲಿಂದಲ್ಲೇ ಡೈಲಾಗ್ ಸಂತೋಷ ಹಿಂಗೆ ಐತಿ ಸಂತೋಷ ಇಷ್ಟು ಮಾತಾಡು ನಂದು ಪೋರ್ಷನ್ ಬಂದಾಗ ನಾ ಇಷ್ಟು ಮಾತಾಡ್ತೀನಿ ಇಷ್ಟು ಮಾತಾಡ್ತಾನೆ ನೀವು ಆನ್ ದಿ ಸ್ಪಾಟ್ ಈ ಡೈಲಾಗ್ ಹೇಳೋದಂದ್ರೆ ಬೇಡ ಇನ್ನೊಂದು ಡೈಲಾಗ್ ಹೇಳೋಣ ಅಂತ ಅಲ್ಲಿಂದಲ್ಲೇ ಮುಗಿಸ್ಕೊಂಡು ದಯಾ ಇದಕ್ಕೊಂದು ಹೇಳಂತು ಇಲ್ಲ ಸಂಖ್ಯಾ ಇದಕ್ಕೊಂದು ಹೇಳಂತು ಸಂಭಾಷಣೆ ರೂಪದಾಗ ಹೇಳ್ಬೇಕಂತಂದ್ರೆ ಆ ಥರ ಆಗಿದ್ದೂ ಅದಾವೆ ಯಾಕಂತಂದ್ರೆ ನನಗಿರೋ ಮಾಹಿತಿ ಅವ್ಗೆ ಇಲ್ದೇನೂ ಇರ್ಬೋದು ಅವ್ಗಿರೋ ಮಾಹಿತಿ ನನಗೆ ಇಲ್ದೇನೂ ಇರ್ಬೋದು ಸೊ ಹಾಗಾಗಿ ನಾವು ಡಿಸ್ಕಷನ್ ಮಾಡಿ ಸಂಭಾಷಣೆ ಮಾಡುವಾಗ ಹೀಗೆ ಬೇಡದ ಹಿಂಗೆ ಮಾಡ್ರೆ ಹೆಂಗಿರುತ್ತೆ ಅಂತನೂ ಈ ಸಂಭಾಷಣೆ ಆನ್ ದ ಸ್ಪಾಟ್ ಮಾಡಿದಂಥ ಸಂಭಾಷಣೆಗಳು. ಓಕೆ ಇದೆಲ್ಲ ಮುಗಿದೈತೆ ನಿಮ್ದು
ಒಂದ್ ಕಡೆ ಇದೆಲ್ಲ ಹಾಕೊಂತ ಹೋಗ್ತಿರ್ತೈತಿ, ಆಮೇಲೆ ನೀವು ಜಾಮಂಗುಡಿಗೆ ಹೋಗಿ ವಿಡಿಯೋ ಮಾಡ್ತಿರ್ತೀರಿ, ಎಲ್ಲ ಚಲೋ ಹೊಂಟಿರ್ತೈತಿ ನಿಮ್ದು. ಆದ್ರೂ ನೀವು ಕೆಲವೊಂದಷ್ಟು ಜನ ಬಿಜಿ ಇರ್ತೀರಿ, ಬಿಜಿ ಲೈಫ್ ಒಳಗಡೆ ನಿಮ್ಗೊಂದು ಟಾರ್ಗೆಟ್ ಐತಿ, ಜಾತ್ರೆ ಒಳಗಡೆ ಬಿಡ್ಬೇಕಂತ ಟಾರ್ಗೆಟ್ ಐತಿ. ಸಮಸ್ಯೆ ಆಗಿದ್ದಲ್ಲಿ ಪ್ರೆಷರ್ ಮತ್ತೆ ನಿಮ್ದು ಟಾರ್ಗೆಟ್ ಎರಡನ್ನೂ ಹೆಂಗ್ ಹ್ಯಾಂಡಲ್ ಮಾಡಿರಿ ಅಂತ ಹೇಳಿ? ಆ್ಯಕ್ಚುಲಿ ಇದು ನಮಗೆ ಭಾಳ ಚಾಲೆಂಜಿಂಗ್ ಆಗೈತಿ. ಯಾಕಂತಂದ್ರೆ ಆ್ಯಕ್ಟನ್ನು ಮಾಡಿದ್ವಿ, ನಮ್ಗೆ ಆ್ಯಕ್ಟಿಂಗ್ ಮಾಡೋಕ್ಕೇನು ಭಾಳ ದಿವ್ಸ ತಗೋಲಿಲ್ಲ. ನಾವು ಮಾಡಿದ್ವಿ ಆ್ಯಕ್ಟಿಂಗ್ 2-3 ದಿವಸ ಅಷ್ಟೇ ಹೊರಗೆ ಹೋದಾಗ. ಅದನ್ನಷ್ಟು ಬಿಟ್ರೆ ನಮ್ದು ಟೈಮ್ ತಿಂದಿದ್ದ ಈ ಜಾತ್ರೆ ಅಂತೂ ಹತ್ತಿರ ಬಂದಿತ್ತಲ್ಲ. ಸೊ ಜಾತ್ರೆ ಬರಾದ್ಮೇಲೆ ಇವರು ಬ್ಯುಸಿ ಆದರು, ನಮ್ಮ ಕೆಲಸಕ್ಕೆ ನಾವು ಬ್ಯುಸಿ, ಅವ್ರವ್ರ ಮನೆಯೊಳಗೆ ಎಲ್ಲರೂ ಬ್ಯುಸಿ ಆದ್ರೆ ಆರ್ಟಿಸ್ಟ್ಗಳು. ಸೊ ಲಾಸ್ಟ್ ಎಡಿಟಿಂಗ್ ಅನ್ನೋದು ಒಂದು ಲಾಸ್ಟ್ ಫೈನಲ್ ಬಂದಾಗ ನಾವೊಂದು ಸ್ವಲ್ಪ ಇದನ್ನು ನರ್ವಸ್ ಆಗಿಬಿಟ್ವಿ. ಈ ಥರ ನೀವು ಕಾರ್ಯಕ್ರಮ ಇಟ್ಕೊಂಡಿದ್ದೀರ, ಅವಾಗ ಕಾರ್ಯಕ್ರಮ 7 ಗಂಟೆಗೆ ನೀವು ನಮ್ಗೆ ಟೈಮಿಂಗ್ ಫಿಕ್ಸ್ ಮಾಡಿದಾಗ ಈ ಥರ ಫಂಕ್ಷನ್ ಐತಿ ದಯಾನಂದ ಮತ್ತು ಫಿಲ್ಮ್ ರಿಲೀಸ್ ಮಾಡೋನು ಆ್ಯಕ್ಚುಲಿ 16ಕ್ಕೆ ಆಗ್ಬೇಕಾಗಿತ್ತು, 16ನೇ ತಾರೀಕು ಆಗ್ಬೇಕಾಗಿತ್ತು ಮಾರ್ಚ. ಸೊ ಎಡಿಟಿಂಗ್ ಡಿಲೇ ಆಗಿದ್ದರಿಂದ 18ಕ್ಕೆ ಬಿತ್ತ. ರಾತ್ರಿ ನಾವು ಎಡಿಟಿಂಗ್ ಮಾಡಿದಾಗ ಮಿಸ್ ಮ್ಯಾಚ್ ಆಗಿ 16 ತಾರೀಕು ಆಗಲಿಲ್ಲ. ಸೊ ಅದೊಂದು ನಮಗೆ ನೈಟ್ ಅದೊಂದು ಸ್ವಲ್ಪ ನಮಗೆ ಕಾಡಾಕತ್ತೈತ್ರಿ. ಇನ್ನು ಅದು ಎಡಿಟಿಂಗ್ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯ್ತಾ. ಸಂಭಾಷಣೆನು ಅತ್ತ ಕಡೆ ಆ ಕಡೆ ನಾವು ಫೈನಲ್ ಅಂತ ಮಾಡಿದಾಗ ಇನ್ನೂ ಯೂಟ್ಯೂಬ್ದಾಗ ಹಾಕಿರಲಿಲ್ಲ. ಅವಾಗ ಎಡಿಟಿಂಗ್ ಸ್ವಲ್ಪ ಸಮಸ್ಯೆ ಬಂದ, ಒಂದು ಸ್ವಲ್ಪ ಚಾಲೆಂಜಿಂಗ್ ಆಗಿ ತೊಗೊಂಡ. ರಾತ್ರಿ ಎಲ್ಲ ನಮ್ಮ ಹುಡುಗರು ಆರ್ಟಿಸ್ಟ್ಗಳು ಆಯಿತು, ನಮ್ಮ ಸಂತೋಷ ಆಯಿತು, ಸೊಳ್ಳೆಲ್ಲ ಕಡಿಯಾತಿದ್ದು ಇರ್ವಾತ ಅಂಥೇಳಿ ಅಮ್ಮನ ಜಾತ್ರೆ ಬಂತು. ಫಸ್ಟ್ ಪಿಕ್ಚರ್ ನಾವು ಮಾಡಿದ್ದೇವೆ. ಈ ಪಿಕ್ಚರ್ ನಾವು ಚಲೋ ಆಗಬೇಕು, ಅಮ್ಮಗೆ ಒಂದು ಏನೋ ನಮ್ದು ಇದರಿಂದ ಆಕೆಗೆ ನಾವು ಕಾಣಿಕೆ ಕೊಡತ್ತೀವಿ ಚಿತ್ರದ ಮೂಲಕ ಅಂಥೇಳಿ ಇಷ್ಟಪಟ್ಟ ರಾತ್ರಿ ಎಲ್ಲ ಕುಂತ ಸುಳ್ಳು ಅನ್ಬಾರ್ದ. ಸಚಿನ್ ಅಂಥೇಳಿ ಇವ ಫ್ರೆಂಡ್, ಅವ ಎಡಿಟರ, ಅವೊಂದು ಫೈನಲೈಸ್ ಮಾಡಿದ. ಮತ್ತು ಕೇಶವ್ ಅಂಥೇಳಿ ಕೇಸ್ಟಾರ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಐತೆ ಅವ್ರದ್ದು, ಇನ್ಸ್ಟಾಗ್ರಾಮ್ದು ಐತಿ. ಅವರು ನಮ್ಗೆ ಎಡಿಟಿಂಗ್ದಾಗ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಅಂದಮೇಲೆ ಇಬ್ಬರು ಕೂಡಿ ಮಾಡಿತು, ನಮ್ಗೆ ಸ್ವಲ್ಪ ಹೆಲ್ಪ್ ಆಯ್ತು ಅವ್ರಿಗೆ. ಆನಂದ್ ಅವ್ರದ್ದು ಬಿಟ್ಟಿಲ್ಲ ಮತ್ತು ಅವ್ರದ್ದು ಹೇಳ್ಬೇಕಲ್ಲ. ಅದರಿಂದ ಮುಖ್ಯ ಪಾತ್ರ ನೀವು ಎಡಿಟಿಂಗ್ ಮಾಡುವಾಗ ನೀವು ಬಂದು ನಮ್ಗೆ ಹೆಲ್ಪ್ ಮಾಡಿದ್ರಿ. ಸಚಿನ್ ಹೆಸರಿಗೆ ಆನಂದ್ ಹಂಪನವರು, ಕೇಸ್ಟಾರ್ ನಮ್ಮ ಕೇಶವ್. ಸಂತೋರ ಈಗ ನಾವು ರೀಲ್ಸ್ ಮಾಡ್ತಿರ್ತಲ್ಲ ಅವಾಗ ಗೊತ್ತಿರೈತಿ ನಮ್ಗೆ 30 ಸೆಕೆಂಡ್ ಒಳಗೆ ಏನು ಬರ್ಬೋದು ಎಲ್ಲ ತಲೆಯಾಗಿರ್ತೈತಿ, ಹಿಂಗೆ ಗೊತ್ತಿರೈತಿ ನಮಗೆ. ಇದೊಂದು 15-20 ನಿಮಿಷದ ಮೂವಿ ಮಾಡಕ್ ಹೋದಾಗ ನೀವು ಆಕ್ಟಿಂಗ್ ಮಾಡೋದು ಅಷ್ಟೇ ಹೇಳತಾನ, ಔಟ್ಪುಟ್ ಹೆಂಗೆ ಬರ್ತೀವಿ ನಿಮ್ಗೆ ಗೊತ್ತೇ ಇಲ್ಲ. ನೀವು ಹೆಂಗೆ ಆಕ್ಟಿಂಗ್ ಮಾಡತ್ತೀರಿ ನಿಮಗೆ ನಿಮ್ಮ ತಲೆಯಾಗಿ ಏನಿರ್ತಾವ ಅವಾಗ ಮಾಡೋದ್ನಾಗ? ಒಂದು ಇದನ್ನ ಹೇಳ್ಬೇಕಂದ್ರೆ ನಮ್ಗೆ ಹೆಂಗಂತ ಹೇಳಿ ಏನದ ಏನೋ ಅಂದ್ರೆ ಈಗ ನಿಂಗೆ ರೀಲ್ಸ್ ಮಾಡ್ಬೇಕಾದ್ರೆ ಗೊತ್ತೈತಿ ಇದೇದೈತಿ ಹಿಂಗೆ ಮಾಡತ್ತೇನೆ ಅಂತ ಗೊತ್ತಿರ್ತೈತಿ, ಹಿಂಗೆ ಔಟ್ಪುಟ್ ಬರ್ತೈತಿ ಅನ್ನೋದು ಗೊತ್ತೈತಿ ನನಗೆ. ಆದ್ರೆ ಒಂದು ಮೂವಿ ಮಾಡಕತ್ತೆ 15-20 ನಿಮಿಷದ, ಈ ಸೀನ್ ಎಲ್ಲಿ ಹೋಗೈತೆ ಅನ್ನೋದು ಗೊತ್ತಿಲ್ಲ, ಹೆಂಗ್ ಬರ್ದೈತೆ ಅನ್ನೋದು ಗೊತ್ತಿಲ್ಲ. ಸೊ ನಿನ್ ತಲೆ ಏನಿತ್ತು, ಹೆಂಗ್ ಮಾಡತ್ತಾರ ಮತ್ತೆ ಏನೇನು ಬರ್ಬೋದಂತ ನೀ ಏನೇ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದಿ ಮತ್ತೆ ಬಂದಿದ್ದೇನೈತಿ ಇಲ್ಲ? ನಾನು ಅನ್ಕೊಂಡಿದ್ದು ಹೆಂಗಿತ್ರಿ, ಏನಪ್ಪ ಇದೊಂದು ಎಲ್ಲ ಮುಗಿತಂದ್ರೆ ಒಂದು 5 ಮಿನಿಟ್ ಆಗಿ ಹೋಗ್ಬೋದ ಮತ್ತು ಅಷ್ಟ ಆಗ್ಬೋದು ಅಂತ ಹಿಂಗೆ. ಆದ್ರೂ ಚಲೋ ನಾವೇನು ಮಾಡೋದು ಚಲೋ ಆಗ್ತೈತೆ ನಮ್ದೇನ. ಆಮೇಲೆ ಎಲ್ಲ ರೆಡಿ ಆದ್ಮೇಲೆ ನೋಡತ್ತ ಯಪ್ಪ ಹಿಂಗಾಗಿತ್ತು ಹಿಂಗೆ ಮಾಡಿದ್ರು ಅಂತ ಆಮೇಲೆ ನಾವು ವಿಚಾರ ಆಮೇಲೆ ಈಗ ಜಾತ್ರೆ ಇರ್ತಿರಲ್ಲ, ಈಗ ಜಾತ್ರೆ ನಡೆದಿತ್ತು ನೀವು ಎಲ್ಲಿ ಹೋದಿಲ್ಲ ಏನು ಭಾರಿ ವಿಚಾರ ನಾನು ವಿಚಾರ ನಮ್ದು ಹಿಂಗಾಗಿತ್ತು ನಾವು ವಿಚಾರ ಮಾಡೋರೆ ಅಂದ್ರೆ ನಾವು ಮೊದ್ಲು ಹಂಗ. ಹೌದು ಆಕ್ಚುಲಿ ಸ್ಟಾರ್ಟಿಂಗ್ ನಿಂದ ಹಿಡ್ಕೊಂಡು ಎಂಡ್ ಮಟ್ಟ ನೀವು ಅದ್ರಿ ಮೂವಿ ಒಳಗೆ ಸಂತೂರ್ ನಮ್ ಮೇನ್ ಇದ್ದಂಗ ಕಾಣತದ. ಇವನು ಬದಲಾವಣೆ ಲೈಫ್ ಚೇಂಜ್ ಮಾಡ್ಲಾರ ನೀವು ಮೂವಿ ಒಳಗೆ ಪಾತ್ರದಲ್ಲಿ ನಮ್ಮ ದೋಸ್ತದ ಯಾರಿಲ್ಲ ಅದಾರ ಬಿಡ್ರಿ, ಅದೇನಿಲ್ಲ ಹಂಗೇನಿಲ್ಲ, ಎಲ್ಲಾರು ನೀವು ಸಪೋರ್ಟ್ ಮಾಡಿ ಎಲ್ಲಾರ್ದು ಬಂತ್ರಿ. ಸ್ಟಾರ್ಟಿಂಗ್ ಇಂಟ್ರಡಕ್ಷನ್ ನಿಮ್ಮದು ಹಿಂಗ ಕಮ್ಮಾರ್ಕಿ ತೋರ್ಸೋದಾಗಿರ್ಬೋದು, ಜೈ RCB ಬೋರ್ಡ್ ಎಲ್ಲ ಮಸ್ತ್ ಐತಿ. ಮೊದಲ RCB ಬ್ಯಾಡ್ರ ಗ್ಯಾರೇಜ್ ನಮ್ದ. ಸೊ ಈ ತರ ಕಪ್ ನಮ್ದು ಆಗ್ಲಿಕ್ಕೆ ಆಗ್ಲಿ ಬರೀ ನಮ್ದು ಆಗಿಲ್ಲ. ಮತ್ತೆ ಇನ್ನೊಂದ್ರೆ ಮೊದಲ ಈ ಥರ ಹೇಳ್ಬೇಕು ಮೊದಲ ಲೋ ಬಜೆಟ್ ನಮ್ದು. ಲೋ ಬಜೆಟ್ ಅಂದ್ರೆ ಜೀರೋ ಬಜೆಟ್ ಅನ್ಕೊರ್ಲಿಲ್ಲ. ಆಮೇಲೆ ಅಣ್ಣ ಗೆಜ್ಜಿ ಬಾಡಿಗೆ ಸಿಗೊಂಬಂದಿದ್ದ ಇಲ್ಲ, ಅದು ವಿಡಿಯೋ ಮಾಡಕ್ ಹೋದಾಗ ಬರೋ ದಯಾ ಮತ್ತೆ ಎಲ್ಲಿದೋ ಹೋಗೋಣ ಇದಕ್ಕಂತೇಳಿ ಗಪ್ಪಲೆ ಗೆಜ್ಜಿ ಸಿಗೋಲ್ಲ ನನ್ನ ಗೆಜ್ಜಿ ರೇಟ್ ಒಂದು 1,00,000 ರೂಪಾಯಿ ಇರ್ಬೇಕು. ಇದೆಲ್ಲ ಬಂತು ಮರ ಗೆಜ್ಜಿ ತಂದಿದ್ವಿ, 16 ಹತ್ರ ಗೆಜ್ಜಿ ತಂದಿದ್ವಿ. 16 ಸೀನ್ ಮಾಡುವಾಗ ಅವನ ಅಂಗಡಿ ಹಂಗೆ ಗೆಜ್ಜೆ ತಗೊಂಡ ಅವನ ಕಡೆನೇ ಆಕ್ಟಿಂಗ್ ಮಾಡಿಸಿ ಮಾಡಿದ್ವಿ. ಇನ್ನು ಗೆಜ್ಜಿ ಪಾತ್ರ 2ನೇ ಶೂಟ್ ಮಾಡ್ಬೇಕು, ಮಲ್ಲ ವಿಭೂತಿ ಮಟ್ಟು ಮಾಡ್ಬೇಕು ಶೂಟಿಂಗ್ ತೊಗೊಂಡು ಹೋದ್ವಿ. ನಾವು ಮೊದಲ ಆಲ್ಸಿ ಮನುಷ್ಯರ ಆ ಗೆಜ್ಜೆ ಎಲ್ಲಿಟ್ಟು ನೆನಪಾಗದು. ಮೊದಲ ಲೋ ಬಜೆಟ್ ನಮ್ಮದು. ಲೋ ಬಜೆಟ್ ಕ್ಯಾಮ್ರಾನು ದೋಸ್ತುಗಳು ಕೊಟ್ರ ಮತ್ತು ಆ್ಯಕ್ಟರ್ಗಳು ನಮ್ಮವ್ರ. ಚಾ ತಿಂದಿದ್ದ ಕುಡ್ದಿದ್ದ ಬಜ್ಜಿ ತಿಂದಿದ್ದ ಅಷ್ಟೇ ನಮ್ಮದ. ಗೆಜ್ಜಿ ಸಿಗುವಾದ 4 ದಿವಸ ಆಯ್ತು. ನೀವು ಬಂದ
ದೇಹ ಮತ್ತು ಗೆಜ್ಜೆ ಹೇಳತ್ತಾನ ಪತ್ತಾರ ಗೆಜ್ಜೆ ಕೇಳತ್ತಾನ ಅಂತಂದ ಅಪ್ಪ ಈ ಗೆಜ್ಜೆ ಸಿಗುವಲ್ಲು ಗೆಜ್ಜೆ ಕೇಳತ್ತಾವ ಅಂತ ಮೊದಲ ಲೋ ಬಜೆಟ್ ನಾನು ₹200 ಕೊಡಾಗಿ ನೋಡಿ ₹2,000 ಆದ್ರೆ ಅಂತ ನೀವು ಇನ್ನೊಂದು ಮೂವಿ ಮಾಡತ್ತೀರಿ ಎಲ್ಲ ಚಲೋ ಹೊಂಟೈತಿ ಅದು ನೀವು ಡಬ್ಬಿಂಗ್ ಮಾಡ್ದೆ ಅಂತ ಪ್ಲಾನ್ ಮಾಡಿದಿರಿ ಡಬ್ಬಿಂಗ್ ಚಲೋ ಆಗತ್ತಿಲ್ಲ ನಿಗ್ರ ಬಂದಿದ್ದ ಅಲ್ಲಿ 2 ಸಲ ಬಿದ್ದೀವಿ ಲೆಕ್ಕಲ್ಲಿ ಬರ್ತಾರೆ ಹೇಳೋಣ ಬೇಡ ನಾನ್ ವೆಜ್ ಅದಾವು ಒಳ್ಳೆ ಹುಡುಗರದು ಅಂತ ಏನು ಮಾತಾಡಕ್ ಬರಂಗಿಲ್ಲ ಭಾಳ ಒಳ್ಳೆ ಹುಡುಗರು ನೀವು ಅದ್ರಾಗ ನಮ್ ಧ್ಯಾನದ ಸ್ಪೆಷಲ್ ಇವ್ರ ಒಳ್ಳೆದ್ರಾಗ ಒಳ್ಳೆ ನಾವು ಲೆಜೆಂಡ್ ಇವ್ರು ಅಲ್ಟ್ರಾ ಲೆಜೆಂಡ್ ಅವ್ರೊಂದು ಗಾಡಿ ತೊಗೊಂಬಂದಿರಲ್ಲ ಹಿಂಗೆ ಲೈಟ್ ಹಚ್ಕೊಂಡು ಇವ್ರು ಹೆಡ್ಲೈಟ್ ಕಲಾಕಾರ ರೀ ಹೆಡ್ಲೈಟ್ ಕಿತ್ತದಂತೇಳಿ ಏನು ಹಿಂಗೆ LED ಹಾಕೊಂಬಂದಾರ ಜೆಂಡಾಗತಿ ಪುಣ್ಯಕ್ಕೆ ಹೋಗ್ತಿಲ್ಲ ಗಾಡಿ ಹಾಕೊಂಡು ಲೈಟ್ ಇಚ್ಚಿಲ್ಲರ ಅದಿಂದ ಅಲ್ಲಿ ನಮ್ಮ ಟೈರ್ ಸುಮಾರು ನಮ್ಗೆ ಎಲ್ಲಿ ಗಾಡಿ ಲೈಟ್ ಹೋಗಿಲ್ಲ ನಾವು ಬಿಡು ನಿಂತು ಒಂದು 2 ಮೀಟರ್ ವೈರ್ ತಗೊಂಡು ಮುಂದಂದ್ರೆ ಯಾವಾಗ 2 ವೈರ್ ಇದ್ರೆ ಬರ್ತಾರೆ ಎಲ್ಲರೂ ಸಿಗ್ತಾವೆ 2 ವೈರ್ ಅದಕ್ಕೆ 2 ವೈರ್ ಕಟ್ಕೊಂಡು ಟೇಪ್ ಎಲ್ಲ ತೊಗೊಂಡು ವೈರ್ ಇಲ್ಲಿ ಹಿಂದೆ ತೊಗೊಂಡು ಒಂದು ಬಡಿ ಕಟ್ಟಿ ಹಿಡ್ಕೊಂಡು ರಾತ್ರಿ ಅವ್ರು ಆಮೇಲೆ ಇಲ್ಲಿ ಬಾಗೇವಾಡಿ ಮುಂದೆ ಬಂದ್ರು ಲೈಟ್ ಹತ್ತಿ ಬಿಡಿದ್ರು ಮೇನ್ ಜಾಗ ಘಾಟ್ ಐತವ ಅಲ್ಲಿ ಹತ್ತಿರ ಲೈಟ್ ಅದ ಇಲ್ಲಿ ಬಾಗೇವಾಡಿ ದಾಟಿದವ ಲೈಟ್ ಹತ್ತಿ ಬಿಟ್ಟಿದವಾಗ ಇನ್ನೊಂದು ನಿಮ್ಮ ಇದೆಲ್ಲ ಕಾಮಿಡಿ ಮಕ್ಕ ಇದ್ರು ಜಾತ್ರೆ ಚಾಲು ಆಗೋತ್ನಾಗ ಸ್ಕ್ರೀನ್ ಒಳಗೆ ಹಾಕ್ತಾರ ಮೂವಿ ನಿಮ್ದೊಂದು ಎಕ್ಸ್ಪೆಕ್ಟೇಷನ್ ಏನೋ ಒಂದು ಮೊಬೈಲ್ ಒಳಗೆ ಬಿಟ್ಟು ಬಿಡೋಣ ಅಂತಿತ್ತು ಸ್ಕ್ರೀನ್ ಒಳಗೆ ಹಾಕಿದಾಗ ಜನ ನಿಮ್ಮನ್ನ ನೋಡಿ ನಿಮ್ಮನ್ನ ಗುರ್ತು ಹಿಡಿದಾಗ ನಿಮ್ಗೆ ಎಷ್ಟು ಖುಷಿ ಆಗೈತೆ ಒಳಗಡೆ ಆ್ಯಕ್ಚುಲಿ ಇದು ಫೀಲ್ ಪ್ರೌಡ್ ಅಂತಾರಲ್ಲ ರೀ ಹೆಂಗಂದ್ರೆ ನಾವು ಆ್ಯಕ್ಚುಲಿ ರೀಲ್ಸ್ ಮಾಡ್ತೇವೆ ರೀ ಇಲ್ಲ ಲೋಕಲ್ ರೀಲ್ಸ್ ಮಾಡ್ಕೋತ ಒಂದು 4 ಜನಕ್ಕೆ ಗೊತ್ತಾಗವ್ರು ನಾವು ಇವತ್ತಿಗೆ 4,000ರಿಂದ 40,000 ಜನ ಅಟ್ ಎ ಟೈಮ್ ನಮ್ಮನ್ನು ನೋಡುವಂಥ ಒಂದು ಸೌಭಾಗ್ಯ ಅಮ್ಮ ಕೊಟ್ಟಿದ್ದಾಳೆ ನಮ್ಗೆ ಹಿಂಗಾಗಿ ಆ ಅಮ್ಮಗೆ ನಾವು ಕೃತಜ್ಞತೆ ಸಲ್ಲಿಸ್ತೇವೆ ರೀ ಆಕೆ ಆಶೀರ್ವಾದ ನಮ್ಗೆಲ್ಲರಿಗೂ ಇರ್ಬೇಕಂತ ನಾವು ಬಯಸ್ತೇವೆ ನೀವು ನಮ್ದೆಲ್ಲ ಗೊತ್ತಿಲ್ಲ ದೇವಿ ಮಹಿಮೆ ಆಕಿ ಸಲುವಾಗಿ ಒಂದು ಮೂವಿ ಮಾಡತ್ತೇರಿ ಆಕಿ ಮಹಿಮೆ ತೋರ್ಸತ್ತೇರಿ ನಿಮ್ದು ಎಷ್ಟೋ ಕಡೆ ಬಿದ್ದು ಈಗ ಮೂವಿ ಆಗತ್ತಿಲ್ಲ ನಿಮಗೂ ಕನ್ಫ್ಯೂಷನ್ ಅದ ಆದ್ರೆ ತಾಯಿ ಮೂವಿನ ಜಾತ್ರೆ ದಿವಸ ಹೆಂಗೋ ಮಾಡಿ ರಿಲೀಸ್ ಮಾಡಿ ನಿಮ್ಗೆ ಅನ್ಸಾಯ್ತೇನೆ ಒಳಗಡೆ ನಂಗೊಂದು ಭಾರಿ ಅನಿಸ್ತ್ರಿ ನೀವು ಮಾಡಿಲ್ಲ ದೇವಿನ ಮಾಡ್ಕೊಂಡು ಆ್ಯಕ್ಚುಲಿ ನಾ ಹೋಗಿ ಕಳ್ಕೊಂಡಿರ್ಲಿಲ್ಲ ಲಾಸ್ಟ್ ಡೇ ಎಡಿಟ್ ದ್ಯಾಮವ್ವ ಹೊನ್ನಾಟಿಗೆ ಹೇಳ್ತಾಳು ಅವತ್ತಿಗೆ ನಮ್ಮ ಎಡಿಟ್ ಮಧ್ಯಾಹ್ನ ಎಕ್ಕುಟ್ಟು ಹೋಗೈತಿ ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ಎಕ್ಕುಟ್ಟು ಹೋಗೈತಿ ಮಧ್ಯಾಹ್ನ ಎಡಿಟ್ ಸಚಿನ್ ಹತ್ರ ಹಿಂದಿನ ದಿವಸ ಸಚಿನ್ ನೈಟ್ ಕೂತ್ ಮಾಡಿದಾಗ ಬೆಳಗಿನ ಮಟ್ಟ ಎಡಿಟ್ ಮಾಡಿದ್ವಿ ಹೋದ್ರು ಪಾಪ ಇವರು 6 ಗಂಟೆಗೆ ಮಾರ್ನಿಂಗ್ ಎದ್ದು ನೋಡತ್ತೇವು ಎಡಿಟಿಂಗ್ ಎಲ್ಲ ಹಾಳಾಗ್ಬಿಟ್ಟೈತಿ ವಾಯ್ಸ್ ಮಿಸ್ ಮ್ಯಾಚ್ ಆಗಿ ಆ ಕಡೆ ಈ ಕಡೆ ಆಗಿದ್ದಾವೆ ಪಾಪ ಸಚಿನ್ ಬಂದು ಟ್ರೈ ಮಾಡಿದ ಮಧ್ಯಾಹ್ನ 2 ಗಂಟೆ ಮಟ್ಟ ಆಮೇಲೆ ನಾವು ಹೋಪ್ ಎಲ್ಲ ಕಳ್ಕೊಂಡ್ವಿ ನೀವು ಹೇಳಿದೆವು ಜನಕ್ಕೆಲ್ಲ ಕೇಳತ್ತಿದ್ದ ಪಿಕ್ಚರ್ ಹಾಕಿ ಇನ್ನೇ ಮುಗಿತಲ್ಲೋ ನಿಮ್ದು ಆಗ್ತೈತಲ್ಲೋ ಅಂತ ಕೇಳುವಾಗ ನೀವು ಹೇಳಿದ ಇಲ್ಲ ನಮ್ದು ಪಿಕ್ಚರ್ ಫ್ಲಾಪ್ ಆಗೈತಿ ಹಾಕಂಗಿಲ್ಲ ಮಿಸ್ಟೇಕ್ ಆಗೈತಿ ಹಾಕಂಗಿಲ್ಲ ಬಿಟ್ಟೇವಂತ ಈ ಮಾತು ಮಾತಾಡಿದವ ಆದ್ರೂ ನಾವು ಹೋಪ್ ಕಳ್ಕೊಂಡಿರ್ಲಿಲ್ಲ ನಮ್ಮ ಊರಾಗಿನ ಒಬ್ಬ ಎಡಿಟರ್ ಅವು ಚಲೋ ಎಡಿಟ್ ಮಾಡ್ತಾನೆ ರೀ ಹುಡುಗ ಕೇಶವ್ ಅಂತ ಹೇಳಿ ಕೇಶವ್ ಅಂತ ಹೇಳಿ ಅವಂಗೆ ಕಾಲ್ ಮಾಡಿ ಹೇಳಿದ್ದೀನಿ ಇವತ್ತು ಕೇಶವ ಅರ್ಧ ಆಗೈತಪ್ಪ ಮತ್ತು ಬಂದ ಸ್ವಲ್ಪ ಅದನ್ನು ಫೈನಲ್ ಮಾಡು ನೋಡೋಣ ಆದ್ರೆ ಆಗ್ತೈತಿ ಇಲ್ಲಪ್ಪ ಇಲ್ಲ ಅಂತಂದ್ರೆ ಪಾಪ ಅದು ಹುಡುಗ ಕರೆದ ಟೈಮಿಗೆ ಬಂದ 2 ಗಂಟೆಗೆ ಬಂದ ಕೆಲಸ ಮಾಡೋಕೆ ಚಾಲೂ ಮಾಡಿದವ ಅವ್ನ ಕಡೆ ಒಪ್ಪಿಸೆ ನಮ್ಮ ಮನೆ ಚೂಡತ್ತರಕ್ಕೆ ನಾ ಬೆಳವಂಗೆ ಹೋದ್ನಿ ಆ ಹುಡುಗ ನಾ ಬರೋ ಮಟ್ಟ 9-10 ಮಟ್ಟ ಕುಂತು ಎಡಿಟಿಂಗ್ ಮಾಡಿ ಎಲ್ಲ ಓಕೆ ಮಾಡಿ ಇಟ್ಟು ಫೈನಲೈಸ್ ಮಾಡಿ ಮತ್ತು ಮರನೇ ದಿನ ನಾನು ಫೈನಲ್ ಆಗಿರಲಿಲ್ಲ ಒಂದು ರೌಂಡ್ ದ್ಯಾಮವ್ವ ಎದ್ದು ಹೋಗಿದ್ಲು ಇನ್ನು ಸಾಯಂಕಾಲ ಉಡಿ ತುಂಬಿಸ್ಕೊಳಕ್ಕೆ ಬರ್ಬೇಕು ಅವಾಗ ಎಡಿಟಿಂಗ್ ನಾವು ಫೈನಲೈಸ್ ಮಾಡಿ ಆಮೇಲೆ ಅದನ್ನು ನಾವು ಓಕೆ ಮಾಡಿಬಿಟ್ವಿ ಇಷ್ಟ ಆಯ್ತು ನಮ್ದು ಎಡಿಟಿಂಗ್ ಕತೆ ಟೋಟಲ್ ಎಷ್ಟು ಜನ ಅದಾರ ನಿಮ್ಮ ಮೂವಿ ಒಳಗೆ 1 2 ಒಂದು 5 ಜನ ರೀ 6 ಜನ ಆ ಹುಡುಗ ಅಂದ್ರೆ ಒಂದು 5-6 ಜನ ಸೊ ನೀವು ಹೇಳೋ ಪ್ರಕಾರ ಈಗ ನೀವು ಯಾರಿಗೂ ₹1 ಪೇ ಮಾಡಿಲ್ಲ ಏನಿಲ್ಲ ಎಲ್ಲ ಸ್ವ ಇಚ್ಛೆಯಿಂದ ನಿಮ್ಮ ಜೊತೆ ಕೂಡಿದಾರ ಈಗ ನಿಮ್ದು ಒಂದು ಸಕ್ಸಸ್ ಆಗ್ಯದೇ ಇದೆ ಇದು ಒಂದೇ ಸಕ್ಸಸ್ ಇಲ್ಲೇ ಸಕ್ಸಸ್ ಅಲ್ಲ ಇದೆ ಈಗ ನೀವು ಕಂಟಿನ್ಯೂಸ್ ಮಾಡಬೇಕು ಇನ್ನೂ ಬೆಳಿಬೇಕು ಊರಾಗಿನ ಹುಡುಗರಾಗಿರ್ಬೋದು ಅಥವಾ ಹಳ್ಳಿಗಳಿರುವಂಥ ಪ್ರತಿಭೆಗೆ ಹೆಚ್ಚಿನ ಅವಕಾಶ ಸಿಗಬೇಕು ಅಂತಂದ್ರೆ ಹೆಚ್ಚಿನ ಮೂವಿಗಳು ಬರಬೇಕು ವಿಡಿಯೋಗಳು ಬರಬೇಕು ಅದರ ತರವಾಗಿ ನಿಮ್ಮ ಏನು ಮತ್ತೆ ಪ್ಲ್ಯಾನ್ ಅದಾವಂತೆ ಈಗ ಆಲ್ರೆಡಿ ನಾವು ಪ್ಲ್ಯಾನ್ ರೆಡಿ ಆಗೈತೆ ರೀ ಇವನ್ 2030 ಬರೋ ಜಾತ್ರೆ ಕತಿನೂ ಈಗ ನಮ್ಮ ಮೈಂಡ್ದಾಗ ಐತಿ ಅದನ್ನು ಈಗ ಇನ್ನೂ ರಿವೀಲ್ ಮಾಡಿಲ್ಲ ಅದನ್ನು ಮಾಡಿದ್ದೇವೆ ಇನ್ನು ಸಮಾಜಕ್ಕೆ ಒಂದು ಉತ್ತಮ ಸಂದೇಶ ಕೊಡುವಂಥ ಮೆಸೇಜ್ಗಳ ರೆಡಿ ಮಾಡಿ ಇಟ್ಕೊಂಡೇವಿ ನಮ್ಮ ಊರಾಗಿನ ಜನರಿಗೆ ನಮ್ಮ ಮೇಲೆ ಸ್ವಲ್ಪ ಹೋಪ್ ಜಾಸ್ತಿ ಆಗೈತಿ ಪಿಕ್ಚರ್ ಮಾಡಿದ್ರಿಂದ ಇದೇ ಥರ ಪಿಕ್ಚರ್ ಮಾಡ್ರಿ ಅಂತ ಹೇಳಿ ಎಲ್ಲ ಮಾತಾಡತ್ತಾರೆ ನಮಗೂ ಬಂದು ಹೇಳತ್ತಾರೆ ಸೊ ಹೀಗಾಗಿ ಅವರ ಒಂದು ಸಪೋರ್ಟ ಅವರ ಒಂದು ಮಾತುಗಳನ್ನ ಕೇಳಿ ನಾವು ಉತ್ತಮ ಸಂದೇಶ ಸಾರುವಂಥ ಒಂದು ಕಿರುಚಿತ್ರನ
ಮಾಡ್ಬೇಕಂತ ಡಿಸೈಡ್ ಮಾಡಿದ್ದೀವಿ. ಇನ್ನು ಮುಂದೆ ನಿಲ್ಲಿಸಬಾರ್ದ ಮಾಡ್ಬೇಕನ್ನೋದೊಂದು ನಿರ್ಣಯ ತೊಗೊಂಡಿದ್ದೀವಿ. ಏನೇ ಮಾಡಿರೋ ಮೆಸೇಜ್ ರಾಂಗ್ ಅಷ್ಟು. ಈಗ ಪ್ರತಿಯೊಂದು ಹುಡುಗರು ಮೊಬೈಲ್ ನೋಡ್ಬೇಕಾದ್ರೆ ನಾವು ಬೈತೇವೆ ಎಲ್ಲಾರು ಹುಡುಗಿನ ಮೊಬೈಲ್ ನೋಡೋದಾನ ಅಂತೇಳಿ. ಆದ್ರೆ ಮೊಬೈಲ್ ಯೂಸ್ ಮಾಡ್ಕೊಂಡು ಇದನ್ನೆಲ್ಲಾನು ಮಾಡ್ಬೋದು ನಾವು ಕಲಿಸ್ಬೇಕಾಗಿದೆ ಹುಡುಗರಿಗೆ. ಅಂದ್ರೆ ಒಳ್ಳೇದು ಕೆಟ್ಟದ್ದು ಎರಡು ಅದನ್ನ ಒಳ್ಳೇದನ್ನ ನೋಡ್ಬೇಕಂತ ಅನ್ನೋದು. ಸೊ ಇದನ್ನ ವೇ ಇಟ್ಕೊಂಡು ನಾವು ಮುಂದೆ ಹೋದ್ರೆ ಇನ್ನೂ ಚಲೋ ಆಗ್ತದೆ ಅಂತ ಎಲ್ಲರಿಗೂ ಅಂತಾರೆ. ಅವಶ್ಯವಾಗಿ ಅದು ಏನೈತ್ರಿ, ಮೊಬೈಲ್ ಹುಡುಗರು ಹಿಡಿತಾರ ಅನ್ನೋದಕ್ಕಿಂತ ಈಗ ಮೊಬೈಲ್ದಾಗ ನಾವು ಏನು ಕಂಟೆಂಟ್ ಮಾಡ್ತೇವೆ, ಏನೋ ಒಂದು ಕತೆ ಹುಡುಗರಿಗೂ ಆಯಿತು, ಫ್ಯಾಮಿಲಿನೂ ಆಯಿತು, ಫ್ರೆಂಡ್ ಸರ್ಕಲ್ ಆಯಿತು, ಒಂದು ಹೆಣ್ಮಕ್ಳಿಗೂ ಆಯಿತು, ನೋಡುವಂಗೆ ಕತೆ ಇರ್ಬೇಕು ಅನ್ನೋ ಒಂದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ನಾವು ಕತೆ ಮಾಡ್ಬೇಕಂತ ಪ್ಲಾನ್ ಮಾಡಿದ್ದೇವೆ. ಇದು ಹೊರಗಡೆದ ಒಂದು ಸ್ಟೋರಿ ಆದ, ಜನ ನಿಮ್ಮನ್ನ ಲೈಕ್ ಮಾಡಕತ್ತಾರ, ನೀವು ಏನೋ ಮಾಡಿದಾರೆ, ಅವ್ರಿಗೆ ಇಷ್ಟ ಆಗ್ಯದ. ಬಟ್ ಮನೆ ಒಳಗೆ ಯಾವ ಟೈಪ್ ತೊಗೊಂಡಾರ ಇದನ್ನ ಅಂತ ನಿಮ್ಮ ಮನೆ ಒಳಗೆ ಸ್ಟೋರಿ ಎಲ್ಲ ನೋಡಿ ಏನು ಹೇಳಕತ್ತಾರ ನೀವು? ಆ್ಯಕ್ಚುಲಿ ನಮ್ಮ ಮನೆ ಒಳಗೆ ಇವನು ನಮ್ಮ ಮನೆ ಒಳಗೆ ಇದನ್ನ ಕತೆ ಮಾಡುವಾಗ ಮೊದಲೇ ಇನ್ನು 4-8 ದಿವಸ ಜಾತ್ರೆ ಉಳಿದೈತಿ. ಮಮ್ಮಿ ಶೂಟಿಂಗ್ ಮಾಡಿ ಬರ್ತಾನೆ, ಶೂಟಿಂಗ್ ಐತಿ. ನಮ್ಮ ಮಮ್ಮಿ ಅನ್ನಕ್ಕೆ ಏನು ಮಾಡತ್ತಾರು, ಮನ್ಯಾಗ ಕೆಲಸ ಎಲ್ಲ ಬಿಟ್ಟ ಶೂಟಿಂಗ್ ಜಾತ್ರೆ ಸಲ ಬಂದೈತಿ, ಶೂಟಿಂಗ್ ಮಾಡಕ್ಕೆ ಹೊಂಟೀರಿ, ಮನ್ಯಾಗ ಕೆಲಸಗಳು ಬಿಟ್ಟ ಅಲ್ಲೇ ಬಿದ್ದಾವಲ್ಲ ಅಂತ ಈ ಮಾತೂ ಅಂದ್ರೆ ಇಲ್ಲಿಗಪ್ಪ ಮಮ್ಮಿ ಅಂಥೇಳಿ ನಾವು ನಾಷ್ಟ ಮಾಡಲ್ದ. ಇವ್ ನನ್ನ ಕರಿಯಾವ ಲೇಟ್ ಆಗೋದು ನಂದು, ಬಾರ್ಲಿ ನಿಂತಾರೋ ಹುಡುಕಾಯಿ ಐತಿ ಆ್ಯಕ್ಟಿಂಗ್ ಅದಕ್ಕೆ ನಾ ಲೇಟ್ ಮಾಡ್ಯಾವ ಅಂತಾರೆ ಸಲ ಮನ್ಯಾಗ ಕೆಲಸ ಮುಗಿಬೇಕಲ್ಲ. ನಾ ಕೆಲಸ ಸುದ್ದಿ ಬರೋ ನನಗೆ ಊರಾಗ ಇರ್ತೈತಿ ಕೆಲಸ, ಆದ್ರೂ ಅಲ್ಲಿಂದ ಬಿಟ್ಟು ಬಂದ ಮತ್ತು ನಮ್ಮ ಕೆಲಸ ಅರಿ ಹಾಕೊಂಡು ಹೋಗಾರ ಮತ್ತು ನಮ್ದು ಒಂದು ತಾಸು ಆಗ್ತಿದ್ವಿ. ಈ ಥರ ಆಗಿ ಫೈನಲೈಸ್ ಮನೆ ಒಳಗೆ ಮೂವಿ ಎಲ್ಲ ರಿಲೀಸ್ ಆದ್ಮೇಲೆ ಇವನ್ ನಮ್ಮ ಮನೆ ಒಳಗೆ ನಮ್ಮ ಕಾಕುಗಳಾತ, ನಮ್ಮ ಅವ್ವಗಳಾತ ಈ ನಮ್ಮ ಪಿಕ್ಚರ್ ನೋಡಿ ಕಣ್ಣಾಗ ನೀರು ತೆಗೆದಿದ್ದಾರೆ. ಅವಾಗ ಅವ್ರಿಗೆ ಒಂದು ಸ್ವಲ್ಪ ಸಾರ್ಥಕ ಫೀಲ್ ಆಗೈತಿ, ನಮ್ಮ ಹುಡುಗರು ಮಾಡಿದಾರಲ್ಲ ಇಂಥದ್ದೊಂದು ಉತ್ತಮ ಪಿಕ್ಚರ ಅನ್ನೋದೊಂದು ನಮ್ಮ ಅವ್ವ ನನಗೆ ಅಂದೇಳ್ರಿ, ಚಲೋ ಮಾಡಿದಾರಪ್ಪ ಪಿಕ್ಚರ. ಅವ್ರಿಗೂ ಅವ್ರ ಸರ್ಕಲ್ಲ, ಅವ್ರ ಸೂಪರ್ವೈಸರ್ ನಮ್ಮ ಅದರ, ಅವ್ರ ಸೂಪರ್ವೈಸರ್ ಎಲ್ಲ ಅವ್ರಿಗೆ ನಿಮ್ಮ ಮಗ ಚಲೋ ಮಾಡಿದಾರೆ ಆ್ಯಕ್ಟಿಂಗ ಅನ್ನೋ ಒಂದು ಮಾತುಗಳು ಕೇಳಿದಾಗ ಆಕೆಗೂ ಸಂತೋಷ ಆಯಿತು, ಒಂದು ಪ್ರೌಡ್ ಫೀಲ್ ಬಂತು. ಸಂತೋಷ ನಿಮ್ಮ ಮನೆಯಾಗ ಏನಾಗೈತಿ? ಈಗ ಮೊದಲು ನಾವು ಇದ್ರ ಮಾಡ್ತಿದ್ವಿ ಗೊತ್ತಿತ್ತು ನಿಮ್ಗೆ, ಇವು ಶಾರ್ಟ್ ಮೂವಿ ಶಾರ್ಟ್ ಮೂವಿ ಅಂತಾರೆ ರೀಲ್ಸ್ ಅದು. ಮನ್ಯಾಗ ಜಾಮೂನ್ ವಿಡಿಯೋ ಮಾಡ್ತು ಅಂತ ನಾವು ಒಂದು ಜಾಮೂನ್ ವಿಡಿಯೋ ಮಾಡ್ತಾವ ಅಂದ್ರೆ ಹಂಗತ್ತೆ ಅಂದ್ರೆ ಅವ್ರಿಗೆ ಗೊತ್ತಿರಕಿಲ್ಲ ಇಂಥದ್ದು ಆಗ್ತಿತ್ತಪ್ಪ ಜಾಮೂನ್ ಮಾಡ್ತಾವ್ರು ಇಟ್ಟು ನಿಮಿಷದಿತ್ತಿದ್ರೆ ಅಂತೇಳಿ. ಆಮೇಲೆ ಅಲ್ಲಿ ರೆಡಿ ಆದ ಕೂಡಲೇ ಆಮೇಲೆ ಮನ್ಯಾಗ ನೋಡ್ತಾ ಒಂಥರ ಅವ್ರು ನೋಡೋದಿಲ್ಲ ಬೇರೆ ಇರ್ತಾರೆ. ಈಗ ವಿಡಿಯೋ ಇಲ್ಲ ಹಂಗೆ ರೆಗ್ಯುಲರ್ ಎಲ್ಲ ಇರೋದಿಲ್ಲ, ಹಂಗೇನಿಲ್ಲ. ಮತ್ತು ಹೀರೋ ಆಗ್ಬೇಕಂತಿದ್ದ ಹಂಗೇನಿಲ್ಲ, ಇಲ್ಲ ಆಲ್ಮೋಸ್ಟ್ ಮನ್ಯಾಗೆಲ್ಲ ಹಿಂಗೆ ಏನೋ ಮಾರೋದ್ರಿ ಎಲ್ಲ ನೋಡಿರ್ತಾರಲ್ಲ ಯಾಜು ಅದಕ್ಕೆ. ಇವತ್ತು ಬೆಳಿಗ್ಗೆ ಅವ್ರು ಇಂಚಿಲ್ಕರಂಜವ್ರು ಅಲ್ಲೇ ನಮ್ಮ ಆಜು ಬಾಜುಕ ನಮ್ಮ ಅವ್ವ ಪರಿಚಯ ಬಾರವ್ರು. ಆಮೇಲೆ ಚಾ ಎಲ್ಲ ಕುಡ್ರು, ಚಾ ಕುಡಿದ್ಲು ನಮ್ಮ ಅವ್ವ ಮೊನ್ನೆ ಒಂದ್ಸಲ 5 ದಿನ ಹಚ್ಕೊಟ್ಟಿಲ್ಲ. ಅದು ನಮ್ಮ ಪಕ್ಕ ನೋಡಲಿಲ್ಲ, ಅಲ್ಲ ಮಂದಿ ಪಾವನಿಯವ್ರು ಬಂದರು ನೋಡಲಿಲ್ಲ, ಇನ್ನೂ ಹಚ್ಕೊಡೋದ್ಲಿ ಹಚ್ಕೊಟ್ಟಿನಿ. ಆಮೇಲೆ ಅವ್ರು ಒಂದು ನಂಗೆ ನಾನು ಅಲ್ಲೇ ಕುಂತೀನಿ. ಆಮೇಲೆ ಜಾಮೂನ್ ಹತ್ರ ಒಂದು ಕೌಲ್ ಬೆಳಿಬೋದಿದ್ರೆ ಕೌಲ್ ಬೆಳಿಬೇಕಂದ್ರೆ ಕೈಯ ಮುಗಿದ್ಲು. ಆಮೇಲೆ ಮರಿ ನೋಡಿ ಅವ್ನು ಮರ ಬಂದು ಬೇರೆ ಐತ್ರಿ ಅದ ಹಂಗ. ಹಾಂ ಆಮೇಲೆ ಬೇರೆದವ್ರು ಅಳೋದ ಇದಿಲ್ಲ ಪೂರಾ ಸೆಂಟಿಮೆಂಟ್. ಆ ಲಾಸ್ಟಕ್ಕೆ ಹೋಟೆಲ್ನಾಗ ಸೀನ್ ಮುಗಿದ್ಲಿ ಏನಾದ ಜಾಮೂನ್ ಹೊನ್ನಾಟ ಬರ್ತೈತಿಲ್ಲ ಅವಾಗ ಚೇಂಜ್ ಅವ್ರದ್ದು ಒಂಥರ ಇದ್ರ ಆಗಿದ್ದಾರೆ. ಈಗ ಲಾಸ್ಟಕ್ಕೆ ನಾವು ಈ ವಿಡಿಯೋ ಮುಗಿಸೋಣ ಅಂತಂದ್ರೆ ನಿಮ್ಮ ಜೊತೆ ಆಕ್ಟಿಂಗ್ ಮಾಡುವಂತ ಆಕ್ಟರ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಕ್ಯಾಮ್ರಾ ಸಪೋರ್ಟ್ ಆಗಿರ್ಬೋದು, ಅಥವಾ ನಿಮ್ಗೆಲ್ಲ ಶೂಟಿಂಗ್ ಸಪೋರ್ಟ್ ಆಗಿರ್ಬೋದು, ಅವ್ರೆಲ್ಲರಿಗೂ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅವ್ರಿಗೆಲ್ಲ ಒಂದು ಮಾತು ಹೇಳೋದಂದ್ರೆ ಇದೇ ಥರ ಇನ್ನು ಮುಂದೆ ಬರುವಂಥ ನಮ್ಮ ಶಾರ್ಟ್ ಮೂವಿಗಳಾಗ್ಬೋದು, ರೀಲ್ಸ್ ಆಗ್ಬೋದು, ಈ ಥರ ಮೂವಿಗಳಿಗೆ ನಮ್ಗೆ ಇದೇ ಥರ ಸಪೋರ್ಟ್ ಮಾಡಿರಿ. ಮತ್ತು ನಿಮಗೂ ಕೇಳ್ತೀವಿ, ನಮ್ಗೆ ಇದೇ ಥರ ಸಪೋರ್ಟ್ ಮಾಡಿರಿ. ಏನೋ ಏಳು ಬೀಳಿದ್ರೂ ಕೈ ಬಿಡಬೇಡ್ರಿ, ಯಾರ್ದು ಸಪೋರ್ಟ್ ಮಾಡ್ತಾ ಇದೇ ಥರ ನಮ್ದು ಕೈ ಹಿಡೀರಿ ಅಂತ ಮೊದಲ ನಾವು ಅನ್ಕೊಂಡಿರಕಿಲ್ರಿ. ಅಪ್ಪ ಹಿಂಗೆ ರೆಸ್ಪಾನ್ಸ್ ಕೊಡ್ತಾರೋ ಇದು ಮಾಡ್ತಾರಂತೇಳಿ ಅವಾಗ ಒಂದು ಸಣ್ಣ ಯೂಸ್ ಮಾಡ್ತಾರೆ. ಈಗ ಗೊತ್ತಾಯ್ತು ನಮಗೂ ಅಪ್ಪ ನಾವು ಒಟ್ಟು ಮಾಡ್ತವಲ್ಲ ಹಿಂಗೆ ಅಂತೇಳಿ. ಅಂದ್ರೆ ಮಂದಿ ಅವರೆಲ್ಲ ಕೆಲವೊಂದು ಮಾತಂತಾರಲ್ಲ ಹಂಗಂತೇಳಿ ಇನ್ನು ಮುಂದೆ ನಾವು ದಿನ ವಾರ ಅಂತಲ್ಲ ಖಾಲಿ ಇದ್ದಾಗ ಯಾವ್ರಮ್ಮೆ ಮಾಡ್ಬೇಕಂತ ಒಂದು ಅವಾಗ ಒಂದು ಮಾಡ್ಬೇಕಂತ ಪ್ಲಾನ್ ಇಟ್ಕೊಂಡ್ರು. ಬಟ್ ಏನಾರ ಒಂದು ಮೆಸೇಜ್ ಇದ್ದಿದ್ದು ಸಾಕಷ್ಟು ಜನರು ಇನ್ನೂ ಕನಸಾಗೆ ಉಳಿದಾವ ಅಂತವ್ರು ನಿಮ್ ಜೊತೆ ಬಂದು ಜಾಯ್ನ್ ಆಗ್ತೇನೆ ಅಂತಂದ್ರೆ ಅವ್ರು ಯಾವ ಟೈಪ್ ನಿಮ್ಗೆ ಕನೆಕ್ಟ್ ಆಗ್ಬೋದು, ಅಥವಾ ಈ ಊರಾಗಿನ ಹುಡುಗರು ನಿಮ್ಗೆ ಕನೆಕ್ಟ್ ಹೆಂಗೆ ಆಗ್ಬೋದು ಆಗ್ತಾರೆ. ಈಗ ಅವ್ರು ಕನೆಕ್ಟ್ ಆಗ್ಬೇಕಂತಂದ್ರೆ ನಾವೇನು ಊರು ಬಿಟ್ಟು ದುಬೈಗಂತೂ ಇಲ್ಲ,
ದುಬೈದಾಗಿದ್ರೆ ಇವ್ರು ಏನೋ ಕಾನ್ಸೆಪ್ಟ್ ಫ್ಲೈಟ್ ಹೋಗೋದು ಲೇಟ್ ಫ್ಲೈಟ್ನಾಗ ಹೋಗೋದು ಲೇಟ್ ಆಗುತ್ತೆ ಹಿಂಗೆ. ಸೊ ನಾವೆಲ್ಲ ಸುಳ್ಳು ಒಂದು ತಂಡ ಕಟ್ಕೋಬೇಕು, ನಮ್ಮದಾದ ಒಂದು ಇರಬೇಕು ಅನ್ನೋದು ನಿಮ್ಗೆ ಈಗ ಫೀಲಿಂಗ್ ಬರಾಕತ್ತೈತಿ ಇದೆಲ್ಲ ಆದ್ಮೇಲೆ. ಅವ್ರು ಆ ಮಣ್ಣು ನೀವು ಹೇರ್ಲ ಕಲ್ಲಪ್ಪ ಆಮೇಲೆ ಸಚಿನ್ ಅದೆಲ್ಲ ನೀವು ಯಾವಾಗ ಮಾಡ್ತಾರೆ ಮಾಡೋಣ್ರಿ, ನಾವು ಬರ್ತೇವೆ. ಎಲ್ಲ ಆ್ಯಕ್ಚುಲಿ ಇಲ್ಲಿ ವಿಡಿಯೋ ಮಾಡತ್ವಾ ಅವ್ನು ಫೋನ್ ಬಂದಿತ್ತು, ಈಗ ಫೋನ್ ಎಬ್ಸ್ರಿ ಮತ್ತೆ ಏನ್ರ ಅಂದಿರಿ ಅಂತೇಳಿ ಫೋನ್ ಎಬ್ಸಿಲ್ಲ ಅವತ್ತೇ. ಅಲ್ರಿ ಆಲ್ರೆಡಿ ಹುಡುಗರೆಲ್ಲ ಹುಮ್ಮಸ್ ಆಗಿದಾವ್ರಿ. ಅಣ್ಣ ನೀವು ಕತ್ತಿ ಮಾಡ್ರಿ, ನೀವು ಏನೇ ಇದ್ರು ನಾವು ಆ್ಯಕ್ಟಿಂಗ್ ಮಾಡಕ್ಕೆ ಬರ್ತೇವೆ ಅನ್ನೋದೊಂದು ಮೆಸೇಜ್ ನಮ್ಗೆ ಹೇಳಿದಾರೆ. ಖುದ್ದಾಗಿ ಬಂದ ಮನೆಯವ್ರಿಗೂ ಬಂದು ನಾವೆಲ್ಲ ಜಾತ್ರೆಗೆ ಅಡ್ಡಾಡಕ್ಕೆ ಹೊಂಟ್ರೆ ನಮಗೆ ಖುದ್ದಾಗಿ ಹುಡುಗರೆಲ್ಲ ನಾವು ಸಪೋರ್ಟ್ ಮಾಡ್ತೀವಿ ಅನ್ನೋ ಮಾತನ್ನ ಆಲ್ರೆಡಿ ನಮಗೆ ವ್ಯಕ್ತಪಡಿಸಿದಾರೆ. ಸೊ ಹೊಸ ಕಲಾವಿದ್ರೆ ಯಾರೇ ಬಂದ ನಮ್ಮ ಸಣ್ಣ ಕಲಾವಿದ್ರೆ ನಾವು ಈಗ ಬೀಳತ್ತೇವೆ. ಆಗೋದಾದ್ರೆ ಅವ್ರು ಆಗ್ಬೋದು, ನಾವು ಸುಳಿಬಾಂಗ ಇರ್ತೇವೆ ಇಲ್ಲೇ. ಕಲೆಗೆ ಸಣ್ಣ ದೊಡ್ಡವ್ರು ಅಂತಿಲ್ಲ, ಕಲೆ ಜನ ಮೆಚ್ಕೋಬೇಕಂತ. ಆಮೇಲೆ ಎಲ್ಲರಿಗೂ ಒಂದು ಏನೋ ಮಾರ್ಗದರ್ಶನವಾಗಿ ನಾವು ನಿಲ್ಬೋದಂತ ನಮ್ದೊಂದು ಆಸೆ ಅದ. ನಿಮ್ಮಂಥವ್ರು ಇನ್ನೂ ಜಾಸ್ತಿ ಜನ ಬೆಳೆದಟ್ಟು ಏನಾಗ್ತದೆ, ಯಾರೋ ಒಬ್ಬರು ನಮ್ಮ ಒಳಗಡೆ ದೊಡ್ಡ ಸ್ಟಾರ್ ಆಗ್ಬೋದು ಅನ್ನೋ ಒಂದು ಆಸೆ ಇಟ್ಕೊಂಡು ನಾವು ಕೇಳಾಕತ್ತೇವಿ. ಸೊ ಇನ್ನು ಮುಂದೆ ಏನಾದರೂ ಎಲ್ಲರೂ ಮಾಡ್ರಿ, ಎಲ್ಲರೂ ಸೇರಿ ಮಾಡೋದು, ಮತ್ತು ನಮ್ಮ ಊರಾಗಿರ್ಬೋದು ಅಥವಾ ನಮ್ಮ ಏನಾದ್ರು ನಮ್ಮ ಸುತ್ತಮುತ್ತ ಬೆಳೆದನ್ನೋದು ಒಂದು ಆಸೆ ನಮ್ಮದು ಎಲ್ಲರದು ಅದ. ಸೊ ಕಡೆಯದಾಗಿ ಈ ಇಂಟರ್ವ್ಯೂ ಎಲ್ಲ ಮಾಡಿರಲ್ಲ, ನಿಮ್ಗೆ ಯಾವ್ದಾರ ಫೀಲಿಂಗ್ ಅನ್ಸಲ್ಲ? ಆ್ಯಕ್ಚುಲಿ ಈಗ ನೀವು ಇಂಟರ್ವ್ಯೂ ಮಾಡಿದ್ಮೇಲೆ ನಮಗೂ ಏನು ದೊಡ್ಡ ಹೀರೋಗಳು ಅದು ಆಮೇಲೆ ನಾವು ಇಲ್ಲೇ ಓನ್ಯಾಗ ಬೇದಾಡವ್ರ ಕಸ್ಬರಿಗೆ ಬಸ್ಬರಿಗೆ ಅಂತ ಒಬ್ರು ಕೆಲವ್ರು ಕಸಬರಿ ಅಂತ ಕಿರ್ತಾರ ಇಲ್ಲ ಆ ಕಸಬರಿಗೆ ಇಲ್ಲ ಅಲ್ಲಿ ಕೇಳ್ತಾರ, ಇಲ್ಲ ಆ ಕಸಬರಿಗೆ ಇಲ್ಲ ಕೇಳ್ತಾರ ಅಂತ ಹೇಳಿ ಇಂಥವ್ರು ನಾವು ಈ ಥರ ನೀವು ನಮ್ಮನ್ನ ಇಂಟರ್ವ್ಯೂ ತೊಗೊಳತ್ತಂದ್ರೆ ನಮಗೂ ಒಂಥರ ಖುಷಿನೂ ಆಗೈತ್ರಿ. ನಿಮಗೂ ಥ್ಯಾಂಕ್ಸ್ ರೀ. ನಮ್ದು ಇಂಟರ್ವ್ಯೂ ದೊಡ್ಡವ್ರು ನಾವಲ್ಲ ಅಂದ್ರೂ ನಮಗೆ ಸಹಾಯ ಬೆಳಿಬೇಕು, ನಮ್ಮ ಊರಾಗಿನ ಕಲೆ ಬೆಳಿಬೇಕು ಅನ್ನೋದ ನಿಮ್ಮ ಮನಸ್ಸಾಗೂ ಬಂದ ನೀವು ನಮ್ದು ಇಂಟರ್ವ್ಯೂ ಆದ್ರೆ ನಮ್ಗೆ ಖುಷಿ ಆಯ್ತು ರೀ. ಸೊ ಥ್ಯಾಂಕ್ ಯು ವೆರಿ ಮಚ್ ನಿಮಗೂ. ಥ್ಯಾಂಕ್ ಯು.